ಭೀಕರ ಬರ ಹಿನ್ನೆಲೆ ನಂದಿನಿ ಹಾಲಿನ ಬೆಲೆ ಏರಿಕೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳ ಸಾಧ್ಯತೆ ಇದೆ. ಭೀಕರ ಬರಗಾಲ, ಮೇವಿನ ಬೆಲೆ ಏರಿಕೆಯಿಂದ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾಲಿನ ದರ ಏರಿಕೆಗಾಗಿ ಕೋಲಾರ ಹಾಲು ಒಕ್ಕೂಟಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಲೀಟರ್ ಹಾಲಿಗೆ 10 ರೂಪಾಯಿ ಪ್ರೋತ್ಸಾಹ ದರ, 7 ರೂಪಾಯಿ ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ ರೈತರು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಾವಿರಾರು ರೈತರು ಜಮಾವಣೆಗೊಂಡಿದ್ರು. ಸದ್ಯ ಲೀಟರ್ ಹಾಲಿಗೆ ಸಿಗ್ತಾ ಇರೋದು 35 ರೂಪಾಯಿ. ಇದು ಸಾಕಾಗ್ತಾ ಇಲ್ಲ ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಲಿನ ದರ ಮತ್ತಷ್ಟು ಹೆಚ್ಚಳ ಮಾಡುವಂತೆ ಕೋಮುಲ್ ಅಧ್ಯಕ್ಷ ನಂಜೇಗೌಡ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಡಿಕೆಶಿ ಬಳಿ ಹಾಲಿನ ಬೆಲೆ ಏರಿಕೆಗೆ ಮನವಿ ಮಾಡ್ತೇವೆ ಅಂತ ಇತ್ತ ನಂಜೇಗೌಡರು ತಿಳಿಸಿದ್ದಾರೆ. ಸದ್ಯ 1 ಲೀಟರ್ಗೆ 30 ರೂಪಾಯಿ ಬರ್ತಾ ಇದೆ. ಇದು ಸಾಕಾಗ್ತಾ ಇಲ್ಲ. ಲೀಟರ್ ಲೆಕ್ಕದಲ್ಲಿ ಬೆಲೆಯನ್ನ ಏರಿಕೆ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಕಾರಣ ಮಳೆ ಬಂದಿಲ್ಲ, ಬರಗಾಲ, ಮೇವಿಗೆ ಸಂಕಷ್ಟ ಎದುರಾಗಿದೆ. ಮೇವಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಹಾಲಿನ ದರವನ್ನ ಹೆಚ್ಚಿಸಬೇಕು ಅಂತ ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೋಲಾರದ ಹೈನುಗಾರರು. ರಾಜ್ಯದಲ್ಲಿ ಈ ಬಾರಿ ಭೀಕರವಾದಂತಹ ಬರಗಾಲ ಎದುರಾಗ್ತಿದೆ. ಇದರ ನಡುವೆ ರೈತರು ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ಪರದಾಟ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಹೈನುಗಾರಿಕೆಯನ್ನು ನಂಬ್ಕೊಂಡಿರ್ತಕ್ಕಂತಹ ರೈತರಿಗೂ ಸಹ ಸಂಕಷ್ಟ ಎದುರಾಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಕೋಮುಲ್ನ ಅಧ್ಯಕ್ಷರು ಮತ್ತು ಮಾಲೂರಿನ ಶಾಸಕರಾಗಿರ್ತಕ್ಕಂತಹ KY ನಂಜೇಗೌಡರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ. ಇವತ್ತೇನು ನೀವು ಪ್ರಸ್ತಾಪ ಮಾಡಿದಿರಿ ಹಾಲು ಉತ್ಪಾದಕರ ಪರವಾಗಿ, ನಮ್ಮ ಜಿಲ್ಲೆಯಾದ್ಯಂತ ಹಾಲು ಉತ್ಪಾದಕರು ಜಿಲ್ಲಾಧಿಕಾರಿ ಮುಂದೆ ಒಂದು ಮನವಿ ಕೂಡ ಕೊಟ್ಟಿದ್ದಾರೆ, ಸಾವಿರಾರು ಜನ ಸೇರಿ ಪಕ್ಷಾತೀತವಾಗಿ. ನಾನು ಕೂಡ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ಹಾಲು ಉತ್ಪಾದಕರು ಲಕ್ಷಾಂತರ ಜನ ಇದ್ದಾರೆ. ಉದಾಹರಣೆಗೆ ನನ್ನ ಒಂದು ಜಿಲ್ಲೆಯಲ್ಲಿ ಸುಮಾರು 45,000 ಜನ ಇದ್ದಾರೆ. ಇವತ್ತು ಹಾಲು ಉತ್ಪಾದನೆ ಕೂಡ ಅತಿ ಹೆಚ್ಚಿಗೆ ಆಗ್ತಾ ಇದೆ. ನಂದಿನಿ ಇವತ್ತು 1 ಕೋಟಿ ಮೇಲೆ ಹೋಗಿದೆ. 1 ಕೋಟಿಗಿಂತಲೂ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಸಹಕಾರ ಕೂಡ ಇದೆ. 5 ರೂಪಾಯಿ ಪ್ರೋತ್ಸಾಹ ಧನ ಇರ್ಬೋದು, ಮತ್ತು ಬೇರೆ ಬೇರೆ ಯೋಜನೆಗಳ ಕಾರ್ಯಕ್ರಮಗಳು ಹಾಲು ಉತ್ಪಾದಕರು ಕೊಟ್ಟಿದ್ದರಿಂದ, ಮತ್ತು ಹಾಲು ಉತ್ಪಾದಕರಿಗೆ ರೇಟು ಕೂಡ ಹೆಚ್ಚಿಗೆ ಮಾಡಿದ್ದು ಸಿದ್ದರಾಮಣ್ಣವರು. ನೇರವಾಗಿ ಹಾಲು ರೇಟನ್ನು ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು 2 ರೂಪಾಯಿ, ನೇರವಾಗಿ ಅದನ್ನು ಹಾಲು ಉತ್ಪಾದಕರು ಕೊಡಬೇಕು ಅಂತ ತಗೊಂಡಿದ್ದ ತೀರ್ಮಾನ ಕೂಡ, ಇವೆಲ್ಲ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗೋಕ್ಕೆ ಕಾರಣ ಆಯಿತು. ಹಾಲು ಉತ್ಪಾದಕರು ಕೂಡ ಹೆಚ್ಚಿಗೆ ಆಗೋಕ್ಕೆ ಕಾರಣ ಆಯಿತು. ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಹಾಲು ಉತ್ಪಾದಕರು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಲು ಉತ್ಪಾದಕರಿಗೆ ರೇಟು ಸರಿಯಾಗಿ ವರ್ಕೌಟ್ ಆಗ್ತಾಯಿಲ್ಲ, ಅದರಿಂದ ರೇಟ್ ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಹೊರ ರಾಜ್ಯಗಳನ್ನು ನಾವು ಕಂಡಾಗ, ಹೊರ ರಾಜ್ಯಗಳ ಹಾಲು ಒಕ್ಕೂಟಗಳು ನಮ್ಮ ನಂದಿನಿ ಬ್ರ್ಯಾಂಡಿಗೆ ಅವರಿಗೆ ಸುಮಾರು 8ರಿಂದ 10 ರೂಪಾಯಿ ಡಿಫ್ರೆನ್ಸ್ ಇದೆ. ಇವತ್ತು ಆ ರೇಟನ್ನು ಹೆಚ್ಚಿಗೆ ಮಾಡೋದನ್ನು ಮಾಡಿಕೊಟ್ಟಾಗ ನೇರವಾಗಿ ಅದು ಹಾಲು ಉತ್ಪಾದಕರು ಕೊಟ್ಟರೆ ಹಾಲು ಉತ್ಪಾದಕ ತುಂಬ ಅನುಕೂಲ ಆಗ್ತದೆ ಅನ್ನೋ ಮನವಿ ಕೂಡ ನಾವು ಮುಖ್ಯಮಂತ್ರಿ ಮುಂದೆ, ಸರ್ಕಾರದ ಮುಂದೆ ಮನವಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಹಾಲು ಉತ್ಪಾದಕರು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ವಿರುದ್ಧವಾಗಲ್ಲ, ಇದು ಸರ್ಕಾರ ಹಾಲು ಉತ್ಪಾದಕರ ಪರವಾಗಿರೋದ್ರಿಂದ ಅದು ವಿರುದ್ಧವಾಗಿ ಯಾರೂ ಇಲ್ಲ. ಆದರೆ ಹೊರ ರಾಜ್ಯಗಳು ಮತ್ತು ನಮ್ಮ ರಾಜ್ಯದ ನಂದಿನಿ ಬ್ರ್ಯಾಂಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ನಾವು ಕೂಡ ಹೆಚ್ಚಿಗೆ ಮಾಡಿದಾಗ ಹಾಲು ಉತ್ಪಾದಕರಿಗೆ ನೇರವಾಗಿ ಕೊಡ್ಬೋದು ಅಂತ ಸರ್ಕಾರ ಗಮನ ಸೆಳೆಯುವಂಥ ಒಂದು ಹೋರಾಟ ಹಾಲು ಉತ್ಪಾದಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಸ್ವಾಗತ ಬಯಸ್ತೇನೆ, ಸಹಕಾರ ಕೊಡ್ತೇನೆ, ಸರ್ಕಾರ ಗಮನ ಕೂಡ ತರುವಂಥ ಕೆಲಸ ನಾನು ಮಾಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಏನು ಕೋಮುಲ್ನ ಅಧ್ಯಕ್ಷರು ಶಾಸಕರು ಹೇಳ್ತಾ ಇರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.